ಆದ್ಮೇಲೆ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಇರಾಣ್ ಸೂರ್ಯವಂಶಿ. 3 ಇಯರ್ LLB ಅಡ್ಮಿಷನ್ ಬಗ್ಗೆ ದಾಖಲಾತಿಗಳು ಏನೇನು ಬೇಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಿ. ಸೊ ಹೇಳ್ತೀನಿ ಕೇಳಿ. ಮೊದಲಾಗಿ ನಿಮಗೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಲ್ ಸೆಮ್ದು ಅಂದರೆ ಪ್ರತಿಯೊಂದು ಸೆಮ್ದು ಅಂದರೆ 6 ಸೆಮ್ಮಿಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇವು ನಿಮಗೆ ಈಗ ನಿಮ್ಮ ಹತ್ರ ಲಭ್ಯ ಇಲ್ಲ ಅಂತ ಹೇಳಿದ್ರೆ ಡಿಜಿಲಾಕರ್ನಲ್ಲಿ ತೆಗೆದುಕೊಟ್ಟರು ಸಹ ಕಾಲೇಜಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇಫ್ ಇನ್ ಕೇಸ್ ಡಿಜಿಲಾಕರ್ ಒಳಗೂ ಬಂದಿಲ್ಲ ಅಂತ ಹೇಳಿದ್ರೆ ಯೂನಿವರ್ಸಿಟಿಯಲ್ಲಿ ಭೇಟಿಯಾಗಿ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ರೆಕಾರ್ಡ್ ರೂಮಲ್ಲಿ ಹೋಗಿ ಭೇಟಿ ಆದಮೇಲೆ ನಿಮ್ಮ ಯೂನಿವರ್ಸಿಟಿಯಿಂದ ಡಿಜಿಲಾಕರ್ಗೆ ಅಪ್ಲೋಡ್ ಮಾಡಿರ್ತಾರೆ, ಅಲ್ಲಿಂದ ತೊಗೊಳ್ಕೊಂಡು ಕಾಲೇಜಿಗೆ ಅಪ್ಲಿಕೇಶನಲ್ಲಿ ನೀವು ಅಂಟಿಸ್ಕೊಡ್ಬೇಕಾಗುತ್ತೆ. ಅದಲ್ಲದೆ ಆಧಾರ್ ಕಾರ್ಡ್ ಸಹ ಬೇಕಾಗುತ್ತೆ. ಅದಲ್ಲದೆ ಕ್ಯಾಶ್ ಇನ್ಕಮ್ ವ್ಯಾಲಿಡ್ ಇರಬೇಕು, 5 ವರ್ಷದ ಕ್ಯಾಶ್ ಇನ್ಕಮ್ ವ್ಯಾಲಿಡ್ ಇರಬೇಕು. ಅದಲ್ಲದೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ, ಮಿನಿಮಮ್ 4x6 4ರಿಂದ 6 ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತೆ. ಇವಿಷ್ಟು ರಿಕ್ವೈರ್ಡ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳಾಗಿದ್ದು ಇವುಗಳನ್ನು ಕಡ್ಡಾಯವಾಗಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಕರೆದಾದ ತಕ್ಷಣ ನಾನು ನಿಮ್ಗೆ ತಿಳಿಸ್ತೀನಿ, ಹೋಗಿ ಕೂಡಲೇ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಈ ಮೂಲಕ ತಿಳಿಸ್ತೇನೆ. ಹಾಗೆಯೇ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಪ್ರತಿ 2 ಸೆಟ್ ಬೇಕಾಗುತ್ತೆ ಒಂದೊಂದು ಕಾಲೇಜಿಗೆ. ಸೊ ಹಾಗಾಗಿ ಎಲ್ಲರೂ 2 ಸೆಟ್ ರೆಡಿ ಇಟ್ಕೊಳ್ಳಿ.